ಇವತ್ತಿನ ಮ್ಯಾಚ್ ವೈಭವ್ ಸೂರ್ಯವಂಶಿ ವರ್ಸಸ್ ರೋಹಿತ್ ಶರ್ಮಾ. ಒಂದ್ ಕಡೆ ಕ್ರಿಕೆಟ್ನ ಈಗೂ ಆಡ್ಬೋದು, ಈ ಲೆವೆಲ್ಗೂ ಹೊಡಿಬೋದು. ಎಂಥ ಲೆವೆಲ್ ಆದ್ರೂ ಯಾವ ಏಜ್ ಆದ್ರೂ ನಾನು ಬಂದು ಗುತ್ತೀನಿ ಅಂತ ಹೇಳಿರೋ ಪ್ಲೇಯರು ವೈಭವ್ ಸೂರ್ಯವಂಶಿ. ಇನ್ನೊಂದು ಕಡೆ ಕ್ರಿಕೆಟ್ಗೆ ದಾದಾ ಅದೇ ರೋಹಿತ್ ಶರ್ಮಾ. ಮೋಸ್ಟ್ ಎಕ್ಸ್ಪೀರಿಯನ್ಸ್ ವರ್ಸಸ್ ಯಂಗ್ ಟ್ಯಾಲೆಂಟ್ಗಳಲ್ಲಿ ನಡೀತಾ ಇರೋದು ಕಾಳಗ. ಅಂಡ್ ಇವತ್ತಿನ ಮ್ಯಾಚ್ನಂತೂ ಒಳ್ಳೆ ಕಾಂಟೆಸ್ಟ್ ಸಿಗುತ್ತೆ ಮತ್ತು ಇಂಟ್ರೆಸ್ಟಿಂಗ್ ಮ್ಯಾಚ್ ನೋಡ್ಬೋದು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ನ ಎರಡು ಬ್ಯಾಕ್ ಟು ಬ್ಯಾಕ್ನ ಗೆದ್ದಿರೋದು ರಾಜಸ್ಥಾನ್ ರಾಯಲ್ಸ್ ಅವರು. ಅಂಡ್ MI ಲಾಸ್ಟ್ ಮ್ಯಾಚ್ನ DC ಅಗೇನೆಸ್ಟ್ ಸೋತ್ಕೊಂಡು ಬರ್ತಾರೆ. ಆಕ್ಚುಲಿ ಒಂದು ಮ್ಯಾಚ್ನ ಗೆಲ್ಬೋದಾಗಿತ್ತು MI, ಬಟ್ ಹಾರ್ದಿಕ್ ಪಾಂಡ್ಯ ಒಂದು ಮ್ಯಾಚಲ್ಲಿ ಇರಲಿಲ್ಲ, ಅವ್ರಿಗೇನೋ ಹುಷಾರಿಲ್ವಂತೆ. ಬಟ್ ಒಳ್ಳೆ ಸ್ಟಾರ್ಟ್ ಸಿಕ್ತು MIಗೆ, ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಓಕೆ. ಆ್ಯಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಗುವಾಹಟಿಯಲ್ಲಿ. ಈ ಒಂದು ಮ್ಯಾಚಲ್ಲಿ ಮತ್ತು ಈ ಒಂದು ಪಿಚ್ಚಲ್ಲಿ ಅವರೇಜ್ ಸ್ಕೋರ್ ಇರೋದು 173. ಆ್ಯಂಡ್ ಬ್ಯಾಟಿಂಗ್ ಅಂತೂ ಒಳ್ಳೆ ಪಿಚ್ ಆಗಿದೆ, ಆ್ಯಂಡ್ ಬೌಲಿಂಗ್ ಕೂಡ ನ್ಯೂಟ್ರಲ್ ಆಗಿದೆ. ಲಾಸ್ಟ್ IPL 4 ಮ್ಯಾಚ್ಗಳಲ್ಲಿ ಪೇಸರ್ಸು 28 ವಿಕೆಟ್ನ ತೆಗೆದಿದ್ದಾರೆ, ಆ್ಯಂಡ್ 20 ವಿಕೆಟ್ನ ಸ್ಪಿನ್ನರ್ಸ್ ತೆಗೆದಿರೋದು. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಅವರು 4 ಸಲ ವಿನ್ ಆಗಿದ್ದಾರೆ, ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಅವರು 6 ಸಲ ವಿನ್ ಆಗಿದ್ದಾರೆ. ಎಕ್ಸ್ಪೆಕ್ಟೆಡ್ ಸ್ಕೋರ್ ಇರೋದು ಈ ಒಂದು ಗ್ರೌಂಡಲ್ಲಿ 180 to 190 ಮಗ. ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಏನಾದ್ರು ರಾಜಸ್ಥಾನ್ ರಾಯಲ್ಸ್ ಅವರು ಬ್ಯಾಟಿಂಗ್ ತಗೊಂಡ್ರೆ ಧೂಳಿಪಟ ಮಾಡ್ತಾರೆ. ಯಾಕಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಮತ್ತು SSV ಜೈಸ್ವಾಲ್ ಅಂತೂ ಯಂಗ್ ಟ್ಯಾಲೆಂಟ್ಗಳು. ಬಟ್ ಯಾಕೋ SSV ಜೈಸ್ವಾಲ್ ಸ್ವಲ್ಪ ಅವ್ರ ಆಟನ ವೈಭವ್ ಸೂರ್ಯವಂಶಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಲಾಸ್ಟ್ 2 ಮ್ಯಾಚಸ್ ಅಷ್ಟೊಂದು ಡಾಮಿನೇಟ್ ಮಾಡಿಲ್ಲ SSV ಜೈಸ್ವಾಲ್. ನಿಮಗೆ ಲಾಸ್ಟ್ ಸೀಸನಲ್ಲಿ ಯಾವ ಥರ ಆಡ್ತಾಯಿದ್ರು, ಸೇಮು ವೈಭವ್ ಯಾವ ಥರ ಆಡ್ತಾರೆ ಅದೇ ಥರ ಆಡ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಆ್ಯಕ್ಚುಲಿ ಇವಾಗ SSV ಜೈಸ್ವಾಲ್ಗೆ. ಬಿಕಾಸ್ ಅವರು ಇಂಡಿಯಾಗೆ ಇವಾಗ ಕಮ್ ಬ್ಯಾಕ್ ಮಾಡಲೇಬೇಕು, ಇಂಡಿಯಾ ವೈಟ್ ಬಾಲ್ ಫಾರ್ಮೆಟ್ನ ಆಡಲೇಬೇಕು. ಆ್ಯಂಡ್ ವೈಭವ್ ಸೂರ್ಯವಂಶಿ ಬಿಡಿ ಯಂಗ್ ಟ್ಯಾಲೆಂಟು, ಎವ್ರಿ ಬಾಲ್ನ ಹೊಡೆಗೆ ಹೋಗ್ತಾರೆ, ಅವ್ರಿಗೆ ಸ್ಟ್ರೈಕ್ನ ಕೊಟ್ಬಿಟ್ಟು ರೊಟೇಟ್ನ ಮಾಡ್ತಾರೆ. ಆ್ಯಕ್ಚುಲಿ ಒಳ್ಳೆ ಮೆಚುರಿಟಿ ಅಂತಲೇ ಹೇಳ್ತೀನಿ SSV ಜೈಸ್ವಾಲ್ ಅವ್ರದ್ದು. ಆ್ಯಂಡ್ ಓವರ್ ಆಲ್ ಇಟ್ಸ್ ಎ ಬೌಲಿಂಗ್ ಸರ್ಫೇಸ್ ವಿತ್ ಎ ಸಮಥಿಂಗ್ ಫಾರ್ ಆಲ್ 3 ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸ್ಪಿನ್ನರ್ಸು, ಪೇಸರ್ಸ್ಗಳು ಎಲ್ಲರೂ ಕೂಡ ಈ ಒಂದು ಪಿಚ್ಚು ಕರೆಕ್ಟಾಗಿದೆ. ಆ್ಯಂಡ್ ಎರಡು ಟೀಮ್ದು ಪ್ಲೇಯಿಂಗ್ ಇಲೆವನ್ ಬಗ್ಗೆ ಮಾತಾಡೋದಾದರೆ ಸೇಮ್ ಇರುತ್ತೆ, ಯಾವುದೇ ಥರ ಚೇಂಜಸ್ ಇರಲ್ಲ ಈ ಒಂದು ಪಿಚ್ಚಲ್ಲಿ. ಹೆಡ್ ಟು ಹೆಡ್ ಬಗ್ಗೆ ಫಸ್ಟ್ ಮಾತಾಡಬೇಕು. ಟೋಟಲಾಗಿ 32 ಮ್ಯಾಚಸ್ನ ಆಡಿದ್ದಾರೆ, ಆ್ಯಂಡ್ MI 17 ಮ್ಯಾಚಸ್ನ ವಿನ್ ಆಗಿದ್ದಾರೆ, ಆ್ಯಂಡ್ RR ಅವರು 15 ಮ್ಯಾಚಸ್ನ ವಿನ್ ಆಗಿದ್ದಾರೆ. ಇದರಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ MIಗಿದೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ MI ಅವರು ಒಂಥರ ಪ್ಯಾಕೇಜ್ ಟೀಮ್ ಥರ ಕಾಣ್ತಾ ಇರೋದು. ಎಲ್ಲ ಕಡೆ ಓಕೆನಾ, ಟಾಪ್ ಆರ್ಡರ್ಸು, ಮಿಡ್ಲ್ ಆರ್ಡರ್ಸು, ಬೌಲರ್ಸು, ಸ್ಪಿನ್ನರ್ಸು ಎಲ್ಲ ಕಡೆ ತುಂಬ ಹೋಗ್ಬಿಟ್ಟಿದ್ದಾರೆ. ಒಂಥರ ಟಾಪ್ ಕ್ವಾಲಿಟಿ ಟೀಮ್ ಥರ ಕಾಣ್ತಾ ಇರೋದು ಆ್ಯಕ್ಚುಲಿ. ಎವ್ರಿ ಟೈಮ್ ಓಕೆನಾ, ಮುಂಬೈ ಇಂಡಿಯನ್ಸ್ ಅವರು ಎವ್ರಿ ಟೈಮ್ ಒಳ್ಳೆ ಟೀಮ್ನ ಮಾಡ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ 5 ಸಲ ಕಪ್ನ ಗೆದ್ದಿರೋದು. ಆ್ಯಂಡ್ RR ಅವ್ರದ್ದು ಪ್ರಾಬಬಲ್ ಪ್ಲೇಯಿಂಗ್ ಇಲೆವನ್ ನೋಡ್ತಾರೆ. ವೈಭವ್ ಸೂರ್ಯವಂಶಿ ಮತ್ತು SSV ಜೈಸ್ವಾಲ್ ಅವರು ಓಪನಿಂಗ್ಗೆ ಬರ್ತಾರೆ. ಸೊ ಈ 2 ಪ್ಲೇಯರ್ಸ್ಗಳು ಮೋಸ್ಟ್ ಡೇಂಜರಸ್ ಪ್ಲೇಯರ್ಸ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ T20 ಫಾರ್ಮೆಟಲ್ಲಿ ಹಂಗೆ ಡಾಮಿನೇಟ್ ಮಾಡ್ತಾ ಇರೋ ಪ್ಲೇಯರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸಸ್ ಸಿಗ್ತಾಯಿಲ್ಲ. ಬಿಕಾಸ್ ಅಲ್ಲಿ ಎಂತೆಂಥ ಲೆಫ್ಟ್ ಹ್ಯಾಂಡರ್ಸು ಸಖತ್ ಡಾಮಿನೇಟ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ 3ನೇ ಪ್ಲೇಯರು ಧ್ರುವ್ ಜುರೇಲು ಲಾಸ್ಟ್ ಮ್ಯಾಚು ಸಖತ್ ಕ್ರೂಷಲ್ ಇನ್ನಿಂಗ್ಸ್ನೇ ಆಡಿದ್ದು, RR ಟೀಮ್ಗೆ ಕೂಡ ಗೆಲ್ಸ್ಕೊಟ್ರು. ಆ್ಯಂಡ್ ರಿಯಾನ್ ಪರಾಗೋ ಅಪ್ಪಪ್ಪ ಎಂಥ ಸೆಲೆಬ್ರೇಷನ್ ಮಗ ಲಾಸ್ಟ್ ಮ್ಯಾಚು, ಏನು ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಗೆದ್ಮೇಲಂತೂ. ಆ್ಯಂಡ್ ಸಿಮ್ರಾನ್ ಇಟ್ಮಾರು ಯಾವಾಗಲೂ ಕೂಡ ಇಂಪ್ಯಾಕ್ಟ್ ಮಾಡೋಂಥ ಪ್ಲೇಯರು. ಆ್ಯಂಡ್ ಫೆರಾರಿಯಾ ಇವರು ಕೂಡ ಒಳ್ಳೆ ಫಾರಿನ್ ಪ್ಲೇಯರು. ಆ್ಯಂಡ್ ರವೀಂದ್ರ ಜಡೇಜಾ ಬ್ರೋ ಫೈರ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸಲ್ಲಿ. ಆ್ಯಂಡ್ ಜೋಫ್ರಾ ಆರ್ಚರ್ ಅಂತೂ ಲಾಸ್ಟ್ ಡೆತ್ ಓವರ್ ಮ್ಯಾಚಲ್ಲಂತೂ ಸಕ್ಕತ್ತಾಗಿ ಬೌಲಿಂಗ್ನ ಹಾಕೊಟ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ನ ವಿನ್ ಮಾಡಿಸಿದ್ರು. ಆ್ಯಂಡ್ ತುಷಾರ್ ದೇಶಪಾಂಡೆ ಮೈ ಗಾಡ್, CSK ಟೀಮಲ್ಲಿ ಇದ್ದಾಗ ಯಾವ ಲೆವೆಲ್ಗೆ ಒಡ್ಸ್ಕೋತಾ ಇದ್ರು, ಇವಾಗ ಎಲ್ಲನೂ ಕೂಡ ಒಂಥರ ಉಲ್ಟಾ ಪಲ್ಟ ಆಗಿಬಿಟ್ಟಿದೆ. ಸಕ್ಕತ್ತಾಗೆ ಬೌಲಿಂಗ್ ಆಗ್ತಾಯಿದ್ದಾರೆ. ಆ್ಯಂಡ್ ನಾಂಡ್ರೆ ಬರ್ಗರ್ ಇವರು ಕೂಡ ಒಳ್ಳೆ ಓಪನಿಂಗ್ ಬೌಲರ್ ಅಂತಲೇ ಹೇಳ್ತೀನಿ. ನ್ಯೂ ಬಾಲ್ಗೆ ಸಕ್ಕತ್ತಾಗಿ ಹಾಕೊಡ್ತಾ ಇದ್ದಾರೆ. ತುಷಾರ್ ದೇಶಪಾಂಡೆ ಲಾಸ್ಟ್ ಮ್ಯಾಚ್ ಹೀರೋ ಆಗಿದ್ದಂಥ ಪ್ಲೇಯರು. ಸಂದೀಪ್ ಶರ್ಮಾ ಇವ್ರನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಬೇರೆ ಬೌಲರ್ಸ್ಗೆ. ಬಿಕಾಸ್ ಬೂಮ್ರಾ ಲೆವೆಲ್ಗೆ ಈ ಒಂದು ಬೌಲಿನ ಹಾಕುವಂಥ ಪ್ಲೇಯರು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು ರವಿ ಬಿಷ್ಣೋಯಿ. ಮಿಡ್ಲ್ ಓವರ್ಸಲ್ಲಿ ಸಖತ್ ಕ್ರೂಷಿಯಲ್ ಬರೋರು ಅಂತಲೇ ಹೇಳ್ತೀನಿ. ಇದು RR ಅವ್ರದ್ದು ಪ್ರಾಬಲ್ ಪ್ಲೇಯಿಂಗ್ ಇಲೆವೆನು. ಆ್ಯಂಡ್ MI ಅವ್ರದ್ದು ರೋಹಿತ್ ಶರ್ಮಾ ಮತ್ತು ರಯಾನ್ ರಿಕಲ್ಟನ್ ಓಪನಿಂಗ್ಗೆ ಬರ್ತಾರೆ. ಸೊ ಲಾಸ್ಟ್ ಮ್ಯಾಚು DC ವಿರುದ್ಧ ಸ್ವಲ್ಪ ಅಡ್ವಾಂಟೇಜ್ ಮಾಡಿಕೊಂಡ್ರು, ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅರ್ಲಿ ವಿಕೆಟ್ ಸಕಟಕ ಅಂತ ಬಿತ್ತು. ಆ್ಯಂಡ್ ರೋಹಿತ್ ಶರ್ಮಾಗೆ ಒಳ್ಳೆ ಸ್ಟಾರ್ಟೇ ಸಿಕ್ಕಿತ್ತು, ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ತಿಲಕ್ ವರ್ಮಾ ಅಂತೂ ಬ್ಲಫು ಓಕೆನಾ. ಮುಖೇಶ್ ಕುಮಾರು ಒಂದು ಬಾಲ್ನ ಹಾಕ್ತಾರೆ, ಅದು ನಿಂತು ಬರ್ತೇನೋ ಗೊತ್ತಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಕಾಟನ್ ಬಾಲ್ಡ್ ಆಗಿದ್ದು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಬ್ರೋ ಲಾಸ್ಟ್ ಮ್ಯಾಚು ಒಳ್ಳೆ ಕ್ರೂಷಲ್ ಇನ್ನಿಂಗ್ಸ್ನ ಆಡಿದ್ದು MIಗೆ. ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೊಂದು ರನ್ಸ್ನ ಹೊಡೆಯೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಆ ಪಿಚ್ಚು ಸ್ವಲ್ಪ ಸ್ಲೋನೇ ಇತ್ತು. ಆ್ಯಂಡ್ ನಮಂದೀರ್ ಓಕೆ, ಆ್ಯಂಡ್ ರುದರ್ಫರ್ಡ್ ಓಕೆನಾ, ಇವರು ಕೂಡ ಕ್ವಾಲಿಟಿ ಪ್ಲೇಯರು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಮ್ಯಾಚ್ ಆಡಿಲ್ಲ ಆ್ಯಕ್ಚುಲಿ. ಇವರಿಂದನೇ ಮ್ಯಾಚ್ನ ಸೋತು ಅಂತಲೇ ಹೇಳ್ಬೋದು. ಬಿಕಾಸ್ ಇವರೇನಾದ್ರು ಇದ್ದಿದ್ರೆ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಸ್ವಲ್ಪನಾದರೂ ಇಂಪ್ಯಾಕ್ಟ್ನ 100% ಮಾಡ್ತಾಯಿದ್ರು.
ಬಟ್ ಓಕೆ. ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ ಲಾಸ್ಟ್ ಮ್ಯಾಚ್ ಬೌಲಿಂಗಲ್ಲೂ ಮತ್ತು ಬ್ಯಾಟಿಂಗಲ್ಲಿ ಯಾವುದೇ ಥರ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ಮ್ಯಾಚಿಂದ ಆಡ್ತಾ ಇರೋದು ಆ್ಯಕ್ಚುಲಿ. ಫಸ್ಟ್ ಮ್ಯಾಚ್ ಆಡೋಕ್ಕಾಗಿಲ್ಲ, ಸೆಕೆಂಡ್ ಮ್ಯಾಚ್ ಆಡಿದ್ರು. ಇವತ್ತೇನು ಮಾಡ್ತಾರೆ ನೋಡೋದ. ಆ್ಯಂಡ್ ಸರ್ದೂಲ್ ಠಾಕೂರು ಯಾವಾಗಲೇ ಬೌಲಿಂಗ್ ಕೊಡಿ ನಾನು ವಿಕೆಟ್ ಎತ್ತೀನಿ ಅಂತ ಹೇಳೋಂಥ ಪ್ಲೇಯರು. ಟ್ರೆಂಟ್ ಬೋಲ್ಟು, ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಮಾತಾಡೋಂಗೆ ಇಲ್ಲ. ಬೆಂಕಿ ಬೌಲರ್ಸ್ ಅವರಿಬ್ಬರು. ಆ್ಯಂಡ್ ದೀಪಕ್ ಚಹರ್ ಬ್ರೋ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಲಾಸ್ಟ್ ಮ್ಯಾಚ್ ಆ್ಯಕ್ಚುಲಿ KL ರಾಹುಲ್ ಅವ್ರದ್ದು ಸಾಫ್ಟ್ ಡಿಸ್ಮಿಸಲ್ ಅಂತಲೇ ಹೇಳ್ತೀನಿ. KL ರಾಹುಲ್ ಅನ್ಫಾರ್ಚುನೇಟ್ಲಿ ಆ ಒಂದು ಬಾಲು ಲೆಗ್ ಸೈಡ್ ಹೋಗೋ ಬಾಲ್ನ ಔಟ್ ಆಗಿದ್ದು ಪಾಪ ಅಂತ ಅನಿಸ್ಬಿಡ್ತು. ಸೊ KL ಅವ್ರು ಬ್ಯಾಕ್ ಟು ಎರಡು ಹಂಗೆ ಫಾರ್ಮ್ ಅಂತೂ ಕಿತ್ಕೊಂಡು ಹೋಗ್ತಾ ಇದೆ KL ರಾಹುಲ್ ಅವ್ರದ್ದು ಓಪನಿಂಗ್ ಆಗಿ ಬಂದಮೇಲೆ. ಸೊ ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ. ಸೊ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ MI ಗೆಲ್ತಾರೆ. ಓಕೆನಾ, ಇವತ್ತಿನ ಮ್ಯಾಚ್ನ MI ಗೆಲ್ತಾರೆ, ಮಾರ್ಕ್ ಮೈ ವರ್ಡ್. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ 3 ಅಪ್ಡೇಟ್ ಸಿಗ್ತಾರೆ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ತಡ ಮಾಡೋದು ಬೇಡ, ಹೋಗಿ ಜಾಯ್ನ್ ಆಗಿಬಿಡಿ. ಫೇಸ್ಬುಕ್ಕಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಇನ್ನು ಮಾಡ್ಕೊಳ್ಳಿ. ಸಿ ಯು.